ಮೊದಲ ಆದ್ಯತೆ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳು ಜನರು ಏನ್ ಹೇಳ್ತಾರೆ ನೋಡೋಣ ಇಂದಿನ ಜನಮತದಲ್ಲಿ. ಇಲ್ಲಿಗೆ ಬಂದಿದ್ದು ನಮಗೊಂಥರ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಟ್ರಾಫಿಕ್ ರೂಲ್ಸ್ನ ಯಾವ ಥರ ಪಾಲಿಸಬೇಕು ಮತ್ತು ಇವಾಗ ಹೊಸ ಟೋಲ್ ನಂಬರ್ ಬೇರೆ ಬಿಟ್ಟಿದ್ದಾರೆ. ಅದು ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಇವಾಗ ಆಟೋದವ್ರು ಏನಾದರೂ ನಮಗೆ ಮೋಸ ಮಾಡಿದಾಗ ನಮಗೆ ಆ ನಂಬರಿಗೆ ನಾವು ಏನಾದರೂ ಡಯಲ್ ಮಾಡಿದಾಗ ನಮಗೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ಅದು. ಮತ್ತು ಇಲ್ಲಿ ಬಂದಿದ್ದು ಎಲ್ಲ ಪೊಲೀಸರು ನಮಗೊಂಥರ ಚೆನ್ನಾಗಿರೋ ಟಿಪ್ಸ್ ಎಲ್ಲ ಕೊಟ್ಟರು. ನಾವು ಟ್ರಾಫಿಕ್ ರೂಲ್ಸಲ್ಲಿ ಯಾವ್ಯಾವ ಥರ ಮಾತಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಅದಕ್ಕಾಗಿ ಒಂಥರ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇಲ್ಲಿ ತುಂಬ ಏನೇನು ನಾವು ಮಾಡಬೇಕು, ಏನೇನು ನಾವು ಮಾಡಬಾರ್ದು ಅನ್ನೋದೆಲ್ಲ ತಿಳ್ಕೊಳಕ್ಕಂತ ಗೊತ್ತಿದ್ದಿಲ್ಲ. ಆದರೂ ಬಂದಿದ್ದೀವಿ ಏನಾರ ಕಲಿಬೋದು ಅಂತ. ಆದರೆ ಇಲ್ಲಿ ಎಲ್ಲನೂ ನಾವು ರಸ್ತೆಯಲ್ಲಿ ಹೆಂಗಿರಬೇಕು, ರೋಡಲ್ಲಿ ಹೆಂಗಿರಬೇಕು, ಮತ್ತು ನಾವೇನು ಹೆಂಗೆ ನಾವು ಸುರಕ್ಷಿತವಾಗಿರಬೇಕು ಅದೆಲ್ಲ ಇವಾಗ ಇಲ್ಲಿ ಹೇಳಿದ್ದಾರೆ. ನಮಗೂ ಇದು ಒಂಚೂರು ಅರ್ಥ ಆಯ್ತು. ಇವಾಗ ನಾವು ಎಷ್ಟು ಕಲ್ತಿದ್ದೀವಿ ಈಗ ಅಷ್ಟು ಮನೆಗೂ ಹೇಳ್ತೀವಿ. ಹೊರಗೆ ಯಾರು ಸಿಕ್ಕಿದ್ರೆ ಈ ಥರ ಆದರೆ ಈ ಥರ ಸಹಾಯ ಮಾಡ್ತೀವಿ. ಏನಾರ ಹೇಳ್ಬೇಕಂದ್ರೆ ಎಲ್ಲರಿಗೂ ಹೇಳ್ತೀವಿ. ಈಗ ಇಲ್ಲಿಂದು ಏನಂತ ಕರೆಕ್ಟಾಗಿ ಗೊತ್ತಿದ್ದಿಲ್ಲ, ಏನು ಈ ರೂಲ್ಸ್ ರೆಗ್ಯುಲೇಷನ್ ಏನಿರುತ್ತೆ ಅಂತ ಗೊತ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಕ್ಲಿಯರಾಗಿ ಗೊತ್ತಾಯಿತು ಯಾಕೆ ನಾವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು, ಬಟ್ ಆಮೇಲೆ ನಾವು ಯಾಕೆ ಹೆಲ್ಮೆಟ್ ಹಾಕೋಬೇಕು, ಯಾಕೆ ಸ್ಮೋಕ್ ಮಾಡ್ಕೊಂಡು ಆಮೇಲೆ ಡ್ರಿಂಕ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಬಾರ್ದು, ಆಮೇಲೆ ಡ್ರಗ್ಸ್ ಗಾಂಜಾ ಸಮಥಿಂಗ್ ಏನಾದರೂ ಇದ್ದರೆ ಅದನ್ನು ಹೇಗೆ ನಾವು ತಡೆಗಟ್ಟಬೇಕು ಅನ್ನೋದು, ಆಮೇಲೆ ನಾವು ರೋಡಲ್ಲಿ ಯಾವ ಕಡೆ ಹೋಗಬೇಕು, ಯಾವ ಕಡೆಯಿಂದ ಬಂದರೆ ಈ ಥರ ನಮಗೆ ದಂಡ ಬೀಳತ್ತೆ ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಇದೆಯಲ್ಲ ಅದ್ರದ್ದು ರಸ್ತೆ ಸುರಕ್ಷಿತ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಆ ಕಡೆ ಎಲ್ಲ ಇದಾವಲ್ಲ ಅದರಿಂದ ನಾವು ಯಾವ ಕಡೆ ಹೋದರೆ ಡೇಂಜರ್, ಯಾವ ಕಡೆ ಹೋದರೆ ಕರೆಕ್ಟು ಅಂತ ಅದನ್ನು ತಿಳ್ಕೊಂಡ್ವಿ ಅಷ್ಟೇ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ದೀಪ್ತಿ. ನಾನು ಕಸ್ತೂರ್ಬಾ ಹೈಸ್ಕೂಲಿಂದ ಬಂದಿದ್ದೀನಿ. ನಾನು NCC ಕೆಡೆಟ್. ಇಲ್ಲಿ ತುಂಬ ರೀತಿಯಾದ ಎಲ್ಲದನ್ನು ನೋಡ್ತಾ ಇದ್ದೀವಿ. ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ಆಗಲಿ ಅಥವಾ ಪೊಲೀಸರು ಎಷ್ಟು ಕಷ್ಟಪಡ್ತಾರೆ ಅನ್ನೋದೆಲ್ಲ ತಿಳಿತಾ ಇದೆ. ಮತ್ತು ಇವಾಗ ಯಾರಿಗೆ ಆಗಲಿ ಆಟೋದು ಬಗ್ಗೆ ಹೇಳಿದ್ರು ಮೀಟ್ರ್ ಹಾಕಲ್ಲ ಅಂತ, ಅದೆಲ್ಲ ಆಗುತ್ತೆ, ನಮ್ಮ ಲೈಫಲ್ಲೂ ಸಹ ಆಗುತ್ತೆ. ಮಾರ್ಕೆಟ್ಗೆಲ್ಲ ನಾವು ಹೋದಾಗ ಆಗುತ್ತೆ. ಆ ಥರದ ಬಗ್ಗೆ ಎಲ್ಲ ಮಾಡಿದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆಲ್ಲ ನಮಗೆ ಸುಲಭ ಆಗ್ತಾಯಿದೆ. ಚೆನ್ನಾಗಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಈ ಥರದ್ದು ತುಂಬ ನಡೆದ್ರೆ ಎಲ್ಲ ಮಕ್ಕಳಿಗೂ ನಾಲೆಡ್ಜ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕೇಳ್ತಿದ್ದೀನಿ. ಧನ್ಯವಾದ. ನಮಸ್ತೆ ಎಲ್ಲರಿಗೂ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ವೆಹಿಕಲ್ ಓಡಿಸ್ತೀವಲ್ಲ ಚಿಕ್ಕವರಿದ್ದಾಗ ಅದೆಲ್ಲ ಮಾಡೋದು ತಪ್ಪು ಅನಿಸುತ್ತೆ. ಆದರೆ ಒಂದು ವೆಹಿಕಲ್ ಅಂದರೆ ಸೈಕಲ್ ಓಡಿಸ್ಬೋದು, ಆದರೆ ವೆಹಿಕಲ್ ಓಡಿಸ್ಬಾರ್ದು. ಇದನ್ನೆಲ್ಲ ಹೇಳ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೋರಿಸಿ ಅದು ವೆಹಿಕಲ್ ಎಲ್ಲ ಓಡಿಸೋದ್ರಿಂದ ಏನೇನು ಅಪಾಯ ಆಗುತ್ತೆ ಅದೆಲ್ಲ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ವೆಹಿಕಲ್ಲು ಮತ್ತು ಕಾರ್ ಅದನ್ನೆಲ್ಲ ಬಿಟ್ಟು ಸೈಕಲ್ ಅವನ್ನೆಲ್ಲ ಓಡಿಸ್ಕೊಳ್ತಾ ನಮ್ಮ ಓದಿನ ಕಡೆ ನಾವು ಜವಾಬ್ದಾರಿಯಾಗಿರ್ಬೋದು. ನಾನು ಇಲ್ಲಿ ಈ ಪ್ರೋಗ್ರಾಮಿಗೆ ಬಂದಿದ್ದು ಏನು ಅರ್ಥ ಆಯಿತು ಅಂತ ಅಂದ್ಕೊಂಡ್ರೆ ಮೀನ್ಸ್ ಇವಾಗ ಟ್ರಾಫಿಕ್ ಅಂದರೆ ಎಲ್ಲ ಈ ಟ್ರಾಫಿಕ್ ಬಗ್ಗೆ ಹೇಗೆ ನಾವು ತಿಳ್ಕೊಬೇಕು. ಈಗ ಆಕ್ಸಿಡೆಂಟ್ ಆದಾಗ ಹೇಗೆ ಯಾರನ್ನ ಹೇಗೆ ಆಕ್ಸಿಡೆಂಟ್ ಆಗುತ್ತಲ್ಲ ಆವಾಗ ಸೊ ನಾವು ಹೇಗೆ ಸೇವ್ ಮಾಡಬೇಕು ಆ ಥರ. ಆಮೇಲೆ ಮತ್ತು ನೆಕ್ಸ್ಟ್ ಇವಾಗ ಮತ್ತು ಇನ್ನೂ ಅವೇರ್ನೆಸ್ ತುಂಬ ಇಲ್ಲಿ ಶಿವಮೊಗ್ಗದಲ್ಲಿ ಅಂದರೆ ಜಾಸ್ತಿ ಟ್ರಾಫಿಕ್ಕು, ಶಿವಮೊಗ್ಗ ಅಂತಲ್ಲ ಬೇರೆ ಬೇರೆ ಕಡೆ ಎಲ್ಲ ತುಂಬ ಟ್ರಾಫಿಕ್ಕಿಂದ ತುಂಬ ಆಗ್ತಿದೆ. ಮೀನ್ಸ್ ಒಂದೊಂದು ಕಡೆ ಟ್ರಾಫಿಕ್ ಇರುತ್ತೆ, ಒಂದೊಂದು ಕಡೆ ಟ್ರಾಫಿಕ್ ಇರಲ್ಲ. ಅದಾದಮೇಲೆ ಮತ್ತು ಒಂದೊಂದು ಕಡೆ ಮತ್ತು ಇವಾಗ ಒಂದೊಂದು ಕಡೆ ಏನೋ ಲೈವ್ ನಡೀತಿದ್ಯಾ ಕ್ರೈಮ್ ಆಗ್ತಿದೆ. ನಾವೇನೋ ನೋಡ್ಕೊಂಡು ಹೋದರೆ ಮುಂದೆ ನಾವು ಹೇಗೆ ನಡ್ಕೋಬೇಕು. ನೆಕ್ಸ್ಟ್ ಈಗ 18 ವರ್ಷಕ್ಕಿಂತ ಮುಂಚೆನೇ ಗಾಡಿ ಓಡಿಸೋದು, ಇವಾಗ ಗಾಡಿಯಿಂದ ಬೀಳೋದು ಅದೆಲ್ಲ ಆಗುತ್ತೆ. ಮುಂದೆ ನೆಕ್ಸ್ಟ್ ನಾವು 18 ವರ್ಷ ಆದಮೇಲೆ ಇವಾಗ ನಾವೆಲ್ಲ ಮಾಡ್ಸಂಗಿಲ್ಲ, ನಮ್ಗೆ ಇನ್ನೂ 18 ವರ್ಷ ಆಗಿಲ್ಲ. 18 ಇಯರ್ಸ್ಕ್ಕಿಂತ ಮುಂಚೆ ಈ ಥರ ಮಾಡಿದ್ರೆ ಹೇಗೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಆಗುತ್ತೆ ಹಾಗೆ ಅಂತೆಲ್ಲ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮುಂದೆ ನಾವು ಏನು 18 ವರ್ಷ ಆದಮೇಲೆ ಗಾಡಿ ಓಡಿಸ್ತೀವಿ ಅವಾಗ DL ಲೈಸೆನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಓಕೆ.
ಹೆಲ್ಮೆಟ್ ಮೇನ್ ಇಂಪಾರ್ಟೆಂಟ್, ಹೆಲ್ಮೆಟ್ ಹಾಕಿಲ್ಲ ಅಂದಾಗ ಹೇಗೆ ಆಗುತ್ತೆ, ಮತ್ತು ಆಕ್ಸಿಡೆಂಟ್ ಆದಾಗ ಹೇಗೆ ನೋಡ್ಕೋಬೇಕು ಅದೆಲ್ಲ ಆಯಿತು. ಆಮೇಲೆ ನೆಕ್ಸ್ಟ್ ಮುಂದೆ ಹೆಲ್ಮೆಟ್ ಯಾವ ಥರ ಇವಾಗ ಹಾಫ್ ಹೆಲ್ಮೆಟ್, ಇವಾಗ ಡಿಸೈನ್ ಹೆಲ್ಮೆಟ್ ಎಲ್ಲ ಹಾಕ್ತಾರೆ, ಅದೆಲ್ಲ ಹಾಕಬಾರ್ದು ಅಂತೆಲ್ಲ ಹೇಳಿ ಬೇರೆ ಹೆಲ್ಮೆಟ್ ಎಲ್ಲ ಇಲ್ಲಿ ತೋರಿಸಿದ್ದಾರೆ ಆ ಥರ. ಮತ್ತು ನಮ್ಮ ಶಿವಮೊಗ್ಗದಲ್ಲಿ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ಫೋನ್, ಇವಾಗ ನಮಗೆ ಏನು ಆ್ಯಂಬುಲೆನ್ಸಿಗೆ ಬೇಕಂದರೆ 108 ಆ ಥರ ಎಲ್ಲ ಕಾಲ್ ಮಾಡ್ತೀವಿ. ಇವಾಗ ನಮಗೆ ಪ್ರೊಟೆಕ್ಷನ್ ಬೇಕಂದರೆ ಇವಾಗ ಯಾರು ಅಲ್ಲಿ ಟ್ರಾಫಿಕ್ ಇಲ್ಲ ಅಂತ ನಂಬರ್ ಇದೆ, ಆ ನಂಬರು 82777983 404. ಈ ನಂಬರ್ಗೆ ನಾವು ಕಾಲ್ ಮಾಡಬೇಕು. ಕಾಲ್ ಅಥವಾ ಒಂದು ಫೋಟೋ ವಾಟ್ಸಪ್